ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಎಕ್ಸ್ ಲಿಮಿಟೆಡ್ ಅನ್ನೋದು 1,000 ಡಿವೆಂಚರನ್ನು ಇಶ್ಯೂ ಮಾಡಿದೆ, ಅದಕ್ಕೆ 10% ಇಂಟ್ರೆಸ್ಟನ್ನು ಫಿಕ್ಸ್ ಮಾಡಿದೆ, ಫೇಸ್ ವ್ಯಾಲ್ಯೂ 100 rupees ಇದೆಯಂತೆ, 5 ವರ್ಷ ಅದಕ್ಕೆ ಟರ್ಮ್ ಇದೆ. ಇಲ್ಲಿ ಆಪ್ಷನನ್ನು ಕೊಟ್ಟಿದೆ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ, ಇಲ್ಲಿ ಮ್ಯಾಂಡೇಟ್ ಇಲ್ಲ. ಹಾಗೆಯೇ ಮಾರ್ಕೆಟಲ್ಲಿ 20% ಇಂಟ್ರೆಸ್ಟ್ ರೇಟ್ ಇದೆಯಂತೆ. ಜೊತೆಗೆ ಅವನು ಹೇಳ್ತಾ ಇದ್ದಾನೆ ಕಮಿಷನ್ ಅಥವಾ ಅಂಡರ್ ರೈಟಿಂಗ್ ಕಮಿಷನ್ 2% ಇದೆ. ಇದನ್ನು ಇಟ್ಕೊಂಡು ನೀವು ಲ್ಯಾಬಿಲಿಟಿ ಮತ್ತು ಇಕ್ವಿಟಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡ್ಕೋಬೇಕು, ಇಂಟ್ರೆಸ್ಟ್ ಎಷ್ಟು ಪ್ರತಿ ವರ್ಷ ಕಟ್ಟುವಂಥದ್ದು ಅಂತ ನೋಡ್ಕೋಬೇಕಾಗುತ್ತೆ. ಸಿ 1000 × 100, 1000 ಅನ್ನೋದು ನಂಬರ್, 100 ಅನ್ನೋದು ಇಲ್ಲಿ ವ್ಯಾಲ್ಯೂ. 1000 × 100 is equal to 1 lakh. 1 lakhಗೆ 10% ಅಂದರೆ 10,000 is the ಕ್ಯಾಶ್ ಫ್ಲೋ, ಅಂದರೆ ಇಂಟ್ರೆಸ್ಟ್ ಪೇಯಬಲ್. ಪ್ರತಿ ವರ್ಷಕ್ಕೆ ಇಂಟ್ರೆಸ್ಟ್ ಪೇ ಮಾಡುವಂಥದ್ದು ಎಷ್ಟು, 10%. ಪಿ ವಿ ಫ್ಯಾಕ್ಟರ್ 20%ಗೆ, ಇಲ್ಲಿ ನೋಡಿ ಫೇರ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು, ಅವ್ರು ಹೇಳಿರೋದಲ್ಲ. ಸೊ ಇಲ್ಲಿ ಎಷ್ಟಾಗುತ್ತೆ 20% ಅಂದರೆ ಇಲ್ಲಿ 20% ಕನ್ಸಿಡರ್ ಮಾಡ್ತೀವಿ 5 ವರ್ಷಕ್ಕೆ. ಪಿ ವಿ ಆನ್ಯುಟಿ ಅದು 2.991 ಬರುತ್ತೆ. ಸೊ ಪಿ ವಿ ಕ್ಯಾಶ್ ಫ್ಲೋಸ್ ಇಸ್ ಈಕ್ವಲ್ ಟು 29,906. ಆ್ಯಂಡ್ 5ನೇ ವರ್ಷ ಏನಾಗುತ್ತೆ, ಪ್ರಿನ್ಸಿಪಲ್ ಅಮೌಂಟನ್ನು ಕೂಡ ಪೇ ಮಾಡ್ತಾನೆ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, 1 lakh rupees ಇದೆ. ಓಕೆ, 5ನೇ ವರ್ಷಕ್ಕೆ 20% ಅಲ್ಲಿ ಪಿ ವಿ ಫ್ಯಾಕ್ಟರ್ ಎಷ್ಟಾಗುತ್ತೆ, 0.402. ಸೊ 40,188. ಟೋಟಲ್ ಎಷ್ಟಾಯಿತು, 70,094 is the what is that ಫೇರ್ ವ್ಯಾಲ್ಯೂ ಆಫ್ ಲಯಬಿಲಿಟಿ. ನೆಕ್ಸ್ಟ್ ಇಕ್ವಿಟಿ ಕಾಂಪೋನೆಂಟ್ ಎಷ್ಟಿದೆ ಕಂಡುಹಿಡಿಯಬೇಕು. ಈಗ ಇಕ್ವಿಟಿ ಕಾಂಪೋನೆಂಟ್ ಅಂದ್ರೆ ಏನಾಗುತ್ತೆ, ಟೋಟಲ್ ವ್ಯಾಲ್ಯೂ ಮೈನಸ್ ಲಯಬಿಲಿಟಿ ಕಾಂಪೋನೆಂಟ್. ಸೊ ಇಲ್ಲಿ 1 lakh ಟೋಟಲ್ ವ್ಯಾಲ್ಯೂ. ಓಕೆ, 1 lakh ಅನ್ನೋದು ಟೋಟಲ್ ವ್ಯಾಲ್ಯೂ and debenture value and minus what is this liability component, that is 70,094. so 29,906 is the equity component. And next calculation of transaction cost. transaction cost ಅಂದ್ರೆ ಇಲ್ಲಿ ಅಂಡರ್ ರೈಟರ್ ಅವರಿಗೆ 2% ಏನು ಕೊಟ್ಟಿದ್ದಾರೆ, ಕಮಿಷನ್ ಅನ್ನು ಕೊಟ್ಟಿದ್ದಾರೆ. ಸೊ 1 lakh into 2%, that is 2,000. okay, ಈಗ the amount of transaction cost is divided in the proportion of fair value of equity and fair value of debt, that is 29,290 is to 70,094. ಅಂದ್ರೆ ಇಲ್ಲಿ ನಾವು ಏನು ಮಾಡಬೇಕು, ಟ್ರಾನ್ಸಾಕ್ಷನ್ ಕಾಸ್ಟ್ ಅನ್ನ ನೆನ್ಪಿಟ್ಕೊಳ್ಳಿ, ಟ್ರಾನ್ಸಾಕ್ಷನ್ ಕಾಸ್ಟ್ ಅನ್ನ ಪ್ರಪೋರ್ಷನೇಟ್ ಆಗಿ ಶೇರ್ ಮಾಡಬೇಕು. 2,000 ಇದೆ ಇಲ್ಲಿಗ. ಓಕೆ, ಟ್ರಾನ್ಸಾಕ್ಷನ್ ಕಾಸ್ಟ್ ಎಷ್ಟು ಬಂದಿದೆ, 2,000 ಬಂದಿದೆ. ಈ 2,000 ಅನ್ನ ಇಕ್ವಿಟಿ ಮತ್ತೆ ಡೆಟ್ಟಿಗೆ ಹಂಚಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ಏನು ಮಾಡ್ತಾ ಇದೀವಿ, ನಾವೀಗ ಡಿವೈಡ್ ಮಾಡ್ತಾ ಇದ್ದೀವಿ. ಯಾವ ರೀತಿ, ಇಲ್ಲಿ ನೋಡಿ ನಮ್ಮ ವ್ಯಾಲ್ಯೂ ಏನಿದೆ, ಇಕ್ವಿಟಿ ವ್ಯಾಲ್ಯೂ ಏನಿದೆ ಮತ್ತೆ ಇಕ್ವಿಟಿ ವ್ಯಾಲ್ಯೂ ಮತ್ತೆ ಏನದು ಲಯಬಿಲಿಟಿ ವ್ಯಾಲ್ಯೂ ಎಷ್ಟಿದೆ ಅದ್ರ ಮೇಲೆ ನಾವು ಶೇರ್ ಮಾಡ್ತೀವಿ. ಸೊ ಎಷ್ಟು ಬರುತ್ತೆ, 598 and 1,402. ಇಲ್ಲಿ ನಾವೇನು ಮಾಡ್ತೀವಿ, ಇಕ್ವಿಟಿ 29,906 ಮೈನಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಇಲ್ಲಿ ನಾವು ಕಂಡುಹಿಡಿದ್ವಲ್ಲ. ಓಕೆ, ಎಷ್ಟಾಗುತ್ತೆ 598. ಸೊ ಇಲ್ಲಿ ಬರ್ತಿರುವಂತಹ ಆನ್ಸರ್ ಎಷ್ಟು, 29,308. ಆ್ಯಂಡ್ ಡೆಟ್ ಕಾಂಪೋನೆಂಟ್ ಎಷ್ಟಿದೆ, ಓಕೆ, ಅಥವಾ ಲಯಬಿಲಿಟಿ ಕಾಂಪೋನೆಂಟ್ ಅಂತಲೂ ಹೇಳ್ಬೋದು, ಎಷ್ಟಿದೆ 70,094 ಇದೆ, ಯಾವುದು ಫೇರ್ ವ್ಯಾಲ್ಯೂ, ಲೆಸ್ ಟ್ರಾನ್ಸಾಕ್ಷನ್ ಕಾಸ್ಟ್, ದಟ್ ಈಸ್ 1,402. ಸೊ ದ what is that allocation, or what you say the total or net debt value is equal to 68,692. okay, so this is the calculation of what liability and equity component. next ಇಲ್ಲಿ ರವಿ ಸೋಲ್ಡ್, ರವಿ ಅನ್ನೋನು ಒಂದು ಅಂಜು ಅನ್ನೋ ಲಿಮಿಟೆಡ್ಗೆ 12 ಲಕ್ಷ ರೂಪಾಯಿನ ಅಸೆಟ್ ಅನ್ನ ಸೇಲ್ ಮಾಡಿದ್ದಾನೆ. ಓಕೆ, ಅಥವಾ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದಾನೆ. ಇಲ್ಲಿ ಏನಿದೆ, ಅವರಿಗೆ ಅವರು ಸೇಲ್ ಮಾಡಿರೋದು ಯಾವಾಗ, 1/4/2015 ಸೇಲ್ ಮಾಡಿದ್ದಾರೆ. ಬಟ್ ಅಂಜು ಲಿಮಿಟೆಡ್ ಅನ್ನೋದು ಯಾವಾಗ ದುಡ್ಡನ್ನು ಕೊಡಬೇಕು, ಆಫ್ಟರ್ 2 years 2017 ಅಲ್ಲಿ ಇದಕ್ಕೆ ಪೇಮೆಂಟ್ ಅನ್ನ ಮಾಡಬೇಕು. ದ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್, ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, 12% ಇದೆ. ಸೊ ಇದ್ರ ಮೇಲೆ ನೀವು ಓಕೆ ಈ ಒಂದು ಟ್ರಾನ್ಸಾಕ್ಷನ್ ಅನ್ನ ಯಾವ ರೀತಿ ಬುಕ್ಸ್ ಅಲ್ಲಿ ಬರೀತೀರಾ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ,
ಇಲ್ಲಿ ಏನಾಗುತ್ತೆ, ನಾವು ಇಂಥ ಒಂದು ಟ್ರಾನ್ಸಾಕ್ಷನ್ಗಳನ್ನ ಅಥವಾ ಇಲ್ಲಿ ಏನಿದೆ ಒಂದು ಸೇಲ್ ಆಗಿದೆ, ಗೂಡ್ಸ್ ಒಂದು ನಾವು ಸೇಲ್ ಮಾಡಿದ್ದೀವಿ ಅಂದರೆ ಇಲ್ಲಿ ನಾವು ನಾರ್ಮಲಿ ಫೇರ್ ವ್ಯಾಲ್ಯೂಲೇ ಕನ್ಸಿಡರ್ ಮಾಡಬೇಕು. ಬಟ್ ಇಲ್ಲಿ ಒಂದು ನಾವು ಗಮನದಲ್ಲಿ ಇಟ್ಕೋಬೇಕೇನೆಂದರೆ 2 ವರ್ಷದ ನಂತರ ಇಲ್ಲಿ ಟ್ರಾನ್ಸಾಕ್ಷನ್ ಫುಲ್ಫಿಲ್ ಆಗ್ತಾ ಇದೆ. 12 ಲಕ್ಷ ರೂಪಾಯಿ ಇದು ವ್ಯಾಲ್ಯೂ ಆಫ್ ಗೂಡ್ಸ್ ಇವತ್ತು ಕೊಟ್ಟಿದ್ದೀನಿ, ಅವನು 2 ವರ್ಷ ಬಿಟ್ಟು ನನಗೆ ದುಡ್ಡು ಕೊಡ್ತಾ ಇದ್ದಾನೆ, ಮಾರ್ಕೆಟಲ್ಲಿ 100% ಇಂಟ್ರೆಸ್ಟ್ ರೇಟ್ ಇದೆ. ಸೊ ಅದ್ರ ಮೇಲೆ ನಾವೇನು ಕಂಡುಹಿಡಿಬೇಕೀಗ, ಅದಕ್ಕಾಗುವಂತಹ ಕಾಸ್ಟನ್ನು ಕಂಡುಹಿಡಿಬೇಕು. Okay, so in the given case, fair value of short term payable, fair value ಎಷ್ಟಿದೆ 12 lakh, ಇವತ್ತು 12 lakh ಇದೆ into 0.797. ಇದೇನಿದು ಅಂದರೆ 12%. ಓಕೆ, 12% ಅಲ್ಲಿ ಪಿ ವಿ ಫ್ಯಾಕ್ಟ್ರು ಎರಡನೇ ಇಯರಿಗೆ, ಸೆಕೆಂಡ್ ಇಯರಿಗೆ. ಪಿ ವಿ ಆ್ಯನಿಟಿ ಅಲ್ಲ, ಡೋಂಟ್ ಕನ್ಫ್ಯೂಸ್. ಓಕೆ, ಇಲ್ಲಿ ಏನು ತಗೋಬೇಕು ನೀವು, ಜಸ್ಟ್ ಪಿ ವಿ ಫ್ಯಾಕ್ಟರ್, ಸೆಕೆಂಡ್ ಇಯರಿನ ಪಿ ವಿ ಫ್ಯಾಕ್ಟರ್ 12% ಅಲ್ಲಿ. ಸೊ ಎಷ್ಟಾಗುತ್ತೆ 9 lakh. ಓಕೆ, 9,56,400 is the fair value of 12 lakh for second year, or what you say after 2 years. ಸೊ ಇಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ, ಈಗ ಜರ್ನಲ್ ಎಂಟ್ರಿನ ಬರೀಬೇಕಾದ್ರೆ ಪರ್ಚೇಸ್ ಅಕೌಂಟ್ ಡೆಟಾರ್ ನೆನ್ಪಿಟ್ಕೊಳ್ಳಿ. ಪರ್ಚೇಸ್ ಅಕೌಂಟ್ ಡೆಟಾರ್ 9,56,400 to Ravi account, that is 9,56,400. Okay, this is about one problem. Next, ಈ ಒಂದು ಪ್ರಾಬ್ಲಮ್ ಅನ್ನು ನೋಡಿ. On 31st March 2018, A Limited issues a financial guarantee to a bank in respect of B Limited loans. It collects the fees of rupees 5 lakh, which is the fair value of guarantee contract. How should the accounted for in the books of A Limited? Assume that guarantee is for a period of 3 months. ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗಿದೆ, ಒಂದು ಕಂಪನಿ ಯಾವುದು ಎ ಕಂಪನಿ ಅನ್ನೋದು ಫೈನಾನ್ಷಿಯಲ್ ಗ್ಯಾರಂಟಿನ ಕೇಳ್ತಾ ಇದೆ. ಎ ಲಿಮಿಟೆಡ್ ಇಶ್ಯೂಸ್ ಎ ಫೈನಾನ್ಷಿಯಲ್ ಗ್ಯಾರಂಟಿ ಟು ಎ ಬ್ಯಾಂಕ್. ಬ್ಯಾಂಕಿಗೆ ಒಂದು ಏನು ಕೇಳ್ತಾ ಇದೆ, ಬ್ಯಾಂಕಿಗೆ ಏನು ಮಾಡ್ತಾ ಇದೆ, ಒಂದು ಫೈನಾನ್ಷಿಯಲ್ ಗ್ಯಾರಂಟಿನ ಕೊಡ್ತಾ ಇದೆ. ಫೈನಾನ್ಷಿಯಲ್ ಗ್ಯಾರಂಟಿ ಅಂದರೆ ಇನ್ನೊಂದು ಕಂಪನಿ ಓಕೆ ಅದಕ್ಕೆ ಪೇ ಮಾಡಲಿಕ್ಕೆ ಕೆಪೇಬಲ್ ಇದೆ, ಕ್ರೆಡಿಟ್ ವರ್ತಿನೆಸ್ ಇದೆ ಅದಕ್ಕೆ ಅಂತ ಹೇಳೋದು ಹೇಳ್ತಾ ಇದೆ. ಯಾವುದು ಎ ಕಂಪನಿ ಬಿ ಕಂಪನಿ ಬಗ್ಗೆ ಬ್ಯಾಂಕ್ ಹತ್ರ ಹೇಳ್ತಾ ಇದೆ. ಆ್ಯಂಡ್ ಈ ಒಂದು ಹೇಳಿಕೆ ಕೊಡಲಿಕ್ಕೆ ಅಥವಾ ಈ ಒಂದು ಗ್ಯಾರಂಟಿನ ಕೊಡಲಿಕ್ಕೆ ಅದೊಂದು ಚಾರ್ಜನ್ನು ಮಾಡ್ತಾ ಇದೆ, ದಟ್ ಈಸ್ 5 lakh rupees. ಓಕೆ, ಇಲ್ಲಿ ಏನು ಮಾಡ್ತಾ ಇದೆ, ಅದು 5 lakh rupees ಅದು ತಗೋತಾ ಇದೆ, ಅದನ್ನು ಚಾರ್ಜ್ ಆಗಿ. ನಾನು ನಿನ್ನ ಬಗ್ಗೆ ಹೇಳ್ತೀನಿ, ನನಗೆ 5 ಲಕ್ಷ ರೂಪಾಯಿ ಕೊಡು ಅಂತ. ಸೊ ಇದನ್ನು ನೀವು ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸಿ, ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಎ ಫೈನಾನ್ಷಿಯಲ್ ಗ್ಯಾರಂಟಿ ಇಸ್ ಎ ಫೈನಾನ್ಷಿಯಲ್ ಲಯಬಿಲಿಟಿ. ನೆನ್ಪಿಟ್ಕೊಳ್ಳಿ, should be recognized initially at fair value. ನಾರ್ಮಲಿ ಏನು ಮಾಡಬೇಕು, ನಾವು ಫೇರ್ ವ್ಯಾಲ್ಯೂ ಅಲ್ಲಿ ರೆಕಗ್ನೈಸ್ ಮಾಡಬೇಕು. ಸೊ ಕ್ಯಾಶ್ ಅಕೌಂಟ್ ಡೆಟಾರ್, ಓಕೆ, ಕ್ಯಾಶ್ ಅಕೌಂಟ್ ಡೆಟಾರ್ 5 lakh to financial liability, that is 5 lakh. ಓಕೆ, ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇನಿಷಿಯಲ್ ಸ್ಟೇಜಲ್ಲಿ ನಾವು ರೆಕಗ್ನಿಷನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೇನಾಗುತ್ತೆ, ಆನ್ 31st ಮಾರ್ಚ್, ಓಕೆ 31st ಮಾರ್ಚಲ್ಲಿ. ಆ್ಯಂಡ್ ಬೀಯಿಂಗ್, ಇದಕ್ಕೂ ನರೇಷನ್ ಕೊಡ್ತಾನೆ, ಬೀಯಿಂಗ್ ಗ್ಯಾರಂಟೀಸ್ ಈಸ್ ಅಕ್ಸೆಪ್ಟೆಡ್ ಆ್ಯಂಡ್ ರೆಕಗ್ನೈಸ್ಡ್ ಫೈನಾನ್ಷಿಯಲ್ ಲಯಬಿಲಿಟಿ ಎಟ್ ಇಟ್ಸ್ ಫೇರ್ ವ್ಯಾಲ್ಯೂ. ನೆಕ್ಸ್ಟ್ ಕಂಪ್ಲೀಷನ್ ಆದಮೇಲೆ, ಓಕೆ, ಕಂಪ್ಲೀಷನ್ ಆದಮೇಲೆ ಫೈನಾನ್ಷಿಯಲ್ ಲಯಬಿಲಿಟಿ ಅಕೌಂಟ್ ಡೆಟಾರ್ 5 lakh to income account or P&L account, that is 5 lakh. Being the entity is no more liable and recognize the fees as income. Okay, fees as income. ಇಲ್ಲೇನಾಗಿದೆ, ಒಂದು ಫೀಸನ್ನು ಕಲೆಕ್ಟ್ ಮಾಡ್ಕೊಂಡಿದೆ, ಫೀಸ್ ಕಲೆಕ್ಟ್ ಮಾಡಿಕೊಂಡು ಅದನ್ನು 3 ತಿಂಗಳ ನಂತರ ತನ್ನ P&L ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಮಾಡ್ಕೊಂಡಿರೋದಕ್ಕೆ 2 ಎಂಟ್ರಿಗಳನ್ನು ನಾವು ಬರಿತೀವಿ. ಓಕೆ, ನೆಕ್ಸ್ಟ್, ಓಕೆ, ಈ ಲೆಕ್ಕ ನೋಡಿ. ABC Limited issued debenture amounting rupees 100 lakh. As per the terms of issue, it has been agreed to issue equity shares amounting to rupees 150 lakh. To redeem the debentures at the end of the 3rd year, assume comparable market yield is 10% for 0 and 1. ಅಂದರೆ ಫಸ್ಟ್ ಎಸ್ಟಾಬ್ಲಿಷ್ ಆಗಿರೋ ಇಯರಲ್ಲಿ ಮತ್ತು ನೆಕ್ಸ್ಟ್ ಇಯರ್ ಫಸ್ಟ್ ಇಯರಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ 10% ಇದೆ, ಆ್ಯಂಡ್ ಫಾರ್ ಸೆಕೆಂಡ್ ಇಯರ್ 10.5% ಇದೆ.
ಸೊ ದಿಸ್ ಶೋ ದ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತಾನೆ. ಓಕೆನಾ ಓಕೆನಾ ನಿಮಗೆ ಇಲ್ಲೇನು ಕೇಳ್ತಾ ಇದ್ದೆ ನಾನು, ಜರ್ನಲ್ ಎಂಟ್ರೀಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಅಂತ. ಸಿ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 109 ಫೈನಾನ್ಷಿಯಲ್ ಲಯಬಿಲಿಟಿ ಶುಡ್ ಬಿ ಇನಿಷಿಯಲಿ ರೆಕಗ್ನೈಸ್ಡ್ ಅಟ್ ಫೇರ್ ವ್ಯಾಲ್ಯೂ. ಇದು ನಮಗೆ ಗೊತ್ತಿದೆ ಏನು, ಫೈನಾನ್ಷಿಯಲ್ ಲಯಬಿಲಿಟಿನ ಯಾವತ್ತು ನಾವು ಏನು ಮಾಡಬೇಕು, ಫೇರ್ ವ್ಯಾಲ್ಯೂ ಅಲ್ಲೇ ರೆಕಗ್ನೈಸ್ ಮಾಡಬೇಕು. ಅಂಡ್ ಆಲ್ ಫೈನಾನ್ಷಿಯಲ್ ಲಯಬಿಲಿಟಿ ಶುಡ್ ಬಿ ಸಬ್ಸಿಕ್ವೆಂಟ್ಲಿ ರೆಕಗ್ನೈಸ್ಡ್ ಅಟ್ ಅಮಾರ್ಟೈಸೇಷನ್ ಕಾಸ್ಟ್ ಎಕ್ಸ್ಪೆಕ್ಟ್ ಫ್ಯೂ ಕೇಸಸ್ ಈಸ್ ಡಿಸ್ಕಸ್ಡ್ ಅಬೌವ್. ಅಂದ್ರೆ ಕೆಲವೊಂದು ಕೇಸಸ್ಗಳಲ್ಲಿ ಬಿಟ್ಟು ಬೇರೆ ಎಲ್ಲಾ ಕೇಸಸ್ಗಳಲ್ಲೂ ಅಮಾರ್ಟೈಸೇಷನ್ ಕಾಸ್ಟ್ ಅಥವಾ ಅಮಾರ್ಟೈಸ್ಡ್ ಕಾಸ್ಟ್ ಮೆಥಡ್ ಅಲ್ಲೇ ನಾವೇನ್ ಮಾಡಬೇಕು, ಲಯಬಿಲಿಟಿಗಳನ್ನು ಟ್ರೀಟ್ ಮಾಡಬೇಕು ಅಥವಾ ರೆಕಗ್ನಿಷನ್ ಮಾಡಬೇಕು. ಸೊ ಇನಿಷಿಯಲ್ ರೆಕಗ್ನಿಷನ್ ಹೇಗೆ ಮಾಡೋದು ನೋಡ್ಕೊಳ್ಳಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ 150 lakh at 10%, 150 lakh into PV ಫ್ಯಾಕ್ಟರ್ ಫಾರ್ ಥರ್ಡ್ ಇಯರ್. ಅರ್ಥ ಆಗ್ತಿದ್ಯಾ? 3 ವರ್ಷ ತಾನೇ ಅಗ್ರಿಮೆಂಟ್ ಇರೋದು ಇವ್ರದ್ದು. ಓಕೆ 3 ವರ್ಷ ಇದೆ. 0 ಅಂದ್ರೆ 1, 1 ಅಂದ್ರೆ 2, 2 ಅಂದ್ರೆ 3 ಹೀಗಾಗತ್ತೆ. ಸೊ ಇಲ್ಲಿ 3 ಇಯರಿಗೆ ಎಷ್ಟಾಯ್ತು, 0.7513. ಸೊ 1,50,000 ಇಲ್ಲೇನಾಗತ್ತೆ 1,12,69,500 ಆಯ್ತು. ಸೊ ಜರ್ನಲ್ ಎಂಟ್ರೀಸ್ ಅನ್ನು ಹೇಗೆ ಬರೀಬೇಕು ನೋಡಿ. ಬ್ಯಾಂಕ್ ಅಕೌಂಟ್ ಡೆಟಾರ್, ಓಕೆ ಬ್ಯಾಂಕ್ ಅಕೌಂಟ್ ಡೆಟಾರ್ 1 crore ಟು P&L ಅಕೌಂಟ್. ಇಲ್ಲಿ P&L ಅಕೌಂಟ್ ಅಂದ್ರೆ ಇಲ್ಲೇನಾಗುತ್ತೆ 12,69,500. ಓಕೆ ಟು ಡಿಬೆಂಚರ್, ಡಿಬೆಂಚರ್ ಅಕೌಂಟಿಗೆ ಎಷ್ಟು ಹೋಯ್ತು, 1,12,69,500. It should be considered as debenture. Next, journal entry for first year. ಫಸ್ಟ್ ಇಯರ್ಗೆ ಯಾವ ರೀತಿ ಜರ್ನಲ್ ಎಂಟ್ರೀಸ್, ಇಲ್ಲಿ ನೋಡಿ. ಜರ್ನಲ್ ಎಂಟ್ರೀಸ್ ಅನ್ನು ನಾವು ಹೇಗೆ ನೋಡಬೇಕು, ಇಲ್ಲೇನು ನಮ್ಗೆ ಅಮೌಂಟ್ ಬಂದಿದೆಯಲ್ಲ ಡಿಬೆಂಚರ್ ಅಲ್ಲಿ 1,12,69,000, ಇದ್ರ ಮೇಲೆ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ ಸಿ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಫಸ್ಟ್ ಇಯರ್ ಎಂಡಿಗೆ, ಇದು ನೆನ್ಪಿಟ್ಕೊಳ್ಳಿ, ಇದು ಫಸ್ಟ್ ಇಯರ್ ಎಂಡಿಗೆ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ 11,26,950 ಟು ಡಿಬೆಂಚರ್ ಅಕೌಂಟ್ 11,69,950. ಈ 11,26,950 ಹೇಗೆ ಬಂತು ಕೇಳಿದ್ರೆ ಡಿಬೆಂಚರ್ ಅಮೌಂಟ್ ಏನಿದೆ ಅದ್ರ ಮೇಲೆ 10%. ನೆಕ್ಸ್ಟ್ ಓಕೆ ನೆಕ್ಸ್ಟ್ ಇಲ್ಲೊಂದು ಸೆಟ್ಟಿಂಗ್ ಹೇಳಿದಾನೆ ಅಥವಾ ಅಡ್ಜಸ್ಟ್ಮೆಂಟ್ ಹೇಳಿದಾನೆ, ಏನಂದ್ರೆ ನೆಕ್ಸ್ಟ್ ಇಯರಿಗೆ 0.5% ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೋನ್ ಅಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್, ದಟ್ ಈಸ್ 1 year before conversion at 10.5%. okay 10.5%. PV factor is 0.905. the fair value ಹಾಗಾದ್ರೆ ಈಗ ಏನಾಗುತ್ತೆ, fair value 150 lakh into 0.905, that means 1,35,75,000. the difference between existing book, ಈಗ ಏನಿದೆ ಬುಕ್ಕಲ್ಲಿ ಏನಿದೆ, ಬುಕ್ಕಲ್ಲಿ ನಾವಿಲ್ಲಿ ಏನು ತಗೊಂಡಿದ್ದೀವಿ, 1,12,96,000 ಪ್ಲಸ್ 11,26,950 ಮಾಡಿದ್ರೆ ಬುಕ್ ವ್ಯಾಲ್ಯೂ ಬರುತ್ತೆ. ಅವೆರಡನ್ನ ಆಡ್ ಮಾಡಿದ್ರೆ ನಮ್ಮ ಸೆಕೆಂಡ್ ಇಯರಿನ ಫೇರ್ ವ್ಯಾಲ್ಯೂಗೆ ಸರಿಯಾಗಿದ್ರೆ ಮಾತ್ರ ನಮಗಿಲ್ಲಿ ಡಿಫರೆನ್ಸಸ್ ಬರಲ್ಲ. ಆದ್ರೆ ಇಲ್ಲಿ ಹಾಗಾಗಲ್ಲ, ಇಲ್ಲಿ ಏನಾಗುತ್ತೆ ವೇರಿಯೇಷನ್ ಆಗಿರೋದ್ರಿಂದ ನಮಗೆ ಡಿಫರೆನ್ಸ್ ಆಟೋಮೆಟಿಕ್ಲಿ ಬರುತ್ತೆ. ಸೊ ಆ ಡಿಫರೆನ್ಸಸ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಓಕೆನಾ? ಸೊ ನೋಡಿ ಎಷ್ಟು ಬರುತ್ತೆ, 11,78,550 ದ ಡಿಫರೆನ್ಸಸ್ ಆಯ್ತಾ, ಡಿಫರೆನ್ಸ್ ಬಂದಿದ್ದು. ಸೊ ಈಗ ಜರ್ನಲ್ ಎಂಟ್ರಿ ಫಾರ್ ಸೆಕೆಂಡ್ ಇಯರ್. ಓಕೆ ಸೆಕೆಂಡ್ ಇಯರಿಗೆ ಜರ್ನಲ್ ಎಂಟ್ರಿ, ಆ ಡಿಫರೆನ್ಸ್ ಏನಿದೆ ಅದನ್ನೇ ಇಲ್ಲಿ ಇಂಟ್ರೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾನೆ. ಓಕೆ ಆರ್ ಯು ಅಂಡರ್ಸ್ಟ್ಯಾಂಡ್? ಸೊ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ 11,78,550 to debenture account 11,78,550. The difference between second year book value and 150 lakh at what it is to be converted is treated as interest of third year. Okay ನೆನ್ಪಿಟ್ಕೊಳ್ಳಿ, interest of third year ಅಂತ ಹೇಳ್ತಾ ಇದ್ದಾನೆ. ಡಿಫರೆನ್ಸ್ ಏನಿದೆ ಅದನ್ನ. ಸೊ 150 lakh ಅಕ್ಯುರೇಟ್, ಮೂರನೇ ವರ್ಷಕ್ಕೆ ಅವ್ರು ಏನ್ ಮಾಡಬೇಕು, ಅದನ್ನ ಕೊಡಬೇಕು. ಅದನ್ನ 150 lakh ಮೈನಸ್ 1,35,75,000 ನೀವೇನ್ ಕಂಡಿದ್ದೀರಾ ಫೇರ್ ವ್ಯಾಲ್ಯೂ, ಅದು ಸೆಕೆಂಡ್ ಇಯರಿನ ಫೇರ್ ವ್ಯಾಲ್ಯೂ. ಓಕೆನಾ? ಸೆಕೆಂಡ್ ಇಯರಿನ ಫೇರ್ ವ್ಯಾಲ್ಯೂ ಏನ್ ಕಂಡಿದ್ದೀರಾ ಅದನ್ನ, ಇಲ್ಲಿ ಏನಾಗುತ್ತೆ ನಿಮಗೆ ಬಂದಿರೋ ಡಿಫರೆನ್ಸ್ ಇದೆ 14,25,000.
that is the interest for third year. Therefore interest account debtor 14,25,000 to debenture account 14,25,000. okay, next last stage ಅಂದ್ರೆ ಕನ್ವರ್ಷನ್ ಮಾಡ್ತಾ ಇದ್ದೀನಿ ಇಕ್ವಿಟಿ ಶೇರ್ಸ್ ಆಗಿ. ಸೊ ಡಿಬೆಂಚರ್ ಅಕೌಂಟ್ ಡೆಟಾರ್, ಓಕೆ, ಡಿಬೆಂಚರ್ ಅಕೌಂಟ್ ಡೆಟಾರ್ 1,50,00,000 ಅಂದ್ರೆ 150 lakh ಅಂತ ಏನ್ ಬರ್ತಿದ್ವಿ ಅದನ್ನ 1,50,00,000 ಅಂತ ಇಲ್ಲಿ ಬರ್ತಿದ್ದಾರೆ. ಟು ಶೇರ್ ಕ್ಯಾಪಿಟಲ್, ಟು ಶೇರ್ ಕ್ಯಾಪಿಟಲ್ ಅಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ 100 lakh ಅಂತ. 100 lakh ಅಂದ್ರೆ ಏನು 1 crore. ಟು ಸೆಕ್ಯೂರಿಟಿ ಪ್ರೀಮಿಯಂ ದಟ್ ಈಸ್ 50 lakh. okay, illenidella 50 lakh. so this is the what conversion and calculation of value. okay, next ಇಲ್ಲಿ ನೋಡಿ ಈ ಒಂದು ಲೆಕ್ಕಗಳಲ್ಲಿ ಯಾವ ರೀತಿ ನಾವು ರೀಕ್ಲಾಸಿಫಿಕೇಶನ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಸಿಂಪಲ್ ಇದೆ ಈ ಲೆಕ್ಕಗಳು, ಒಂದ್ಸಲಿ ನೋಡ್ಕೊಳ್ಳಿ. ಬಾಂಡ್ ಆಫ್ the company were measured at amortized cost and the entity wants to reclassify the same at FVTPL. FVTPL ಅಂದ್ರೆ ಏನು? fair value through profit and loss. book value of bonds on that date of reclassification is 1,25,000. the fair value of the date of reclassification is 90,000 rupees. 90,000 ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಫೇರ್ ವ್ಯಾಲ್ಯೂ ಮತ್ತು ರೀಕ್ಲಾಸಿಫಿಕೇಶನ್ ಮಾಡಬೇಕಾ, ಸಾರಿ ಬುಕ್ ವ್ಯಾಲ್ಯೂಗೆ ಡಿಫರೆನ್ಸ್ ಇರೋದನ್ನ ರೀಕ್ಲಾಸಿಫಿಕೇಶನ್ ಅಮೌಂಟ್ ಅಂತ ಹೇಳ್ತಾನೆ. ಯಾವ ರೀತಿ ನಾವು ರೀಕ್ಲಾಸಿಫಿಕೇಶನ್ ಮಾಡಬೇಕು ಅಂತ. ಸೊ ಇಲ್ಲಿ ನೋಡಿ, ಇಲ್ಲೇನಾಗಿದೆ, ಬುಕ್ ವ್ಯಾಲ್ಯೂ ಆಫ್ ಬಾಂಡ್ಸ್ ಆನ್ ದ ಡೇಟ್ ಆಫ್ ರೀಕ್ಲಾಸಿಫಿಕೇಶನ್. ಬುಕ್ ವ್ಯಾಲ್ಯೂ, ಬುಕ್ ಅಲ್ಲಿ ಏನಿದೆ ನಿಜವಾಗ್ಲೂ ಬುಕ್ಸ್ ಅಲ್ಲಿ ಹೇಳ್ತಾ ಇರೋದು ಎಷ್ಟು? 1,25,000. ಆದ್ರೆ ಮಾರ್ಕೆಟ್ ಅಲ್ಲಿ ಏನಿದೆ ಅದರ ವ್ಯಾಲ್ಯೂ 90,000. ಸೊ ಡಿಫರೆನ್ಸ್ ಅನ್ನ ಏನ್ ಹೇಳ್ತೀವಿ ಇಲ್ಲಿ P&L ಅಕೌಂಟಿಗೆ ಕಳಿಸಿ ಅದನ್ನ ಓಕೆ ಡಿಫರೆನ್ಸ್ ಅಮೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ಫೇರ್ ವ್ಯಾಲ್ಯೂ ಥ್ರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಫೇರ್ ವ್ಯಾಲ್ಯೂ ಮಾಡ್ತೀವಿ, ಉಳಿದಿದ್ದನ್ನ ಪ್ರಾಫಿಟ್ ಅಂಡ್ ಲಾಸ್ ಕಳಿಸ್ತೀವಿ ಅಂತ. ಸೊ ಇಲ್ಲೇನಾಗುತ್ತೆ, ಬಾಂಡ್ಸ್ ಓಕೆ, ಬಾಂಡ್ಸ್ ಅಂದ್ರೆ FVTPL ಅಕೌಂಟ್ ದಟ್ ಈಸ್ 90,000. okay, that is 90,000. P&L account debtor 35,000. to bonds that is amortized cost that is 1,25,000. okay, as same next ಕೂಡ ಇಲ್ಲೂ ಕೂಡ ಅಷ್ಟೇ ಸೇಮ್ ಇದೆ ಈ ಲೆಕ್ಕನೂ ಕೂಡ. ಬಟ್ ಇಲ್ಲಿ ಮೆಥಡ್ ಅನ್ನ ಏನು ಯೂಸ್ ಮಾಡಿದಾನೆ, FVCOI. FVCOI ಅಂದ್ರೆ ಫೇರ್ ವ್ಯಾಲ್ಯೂ ಥ್ರೂ, ಓಕೆ, ಫೇರ್ ವ್ಯಾಲ್ಯೂ ಥ್ರೂ ವಾಟ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಂತ. ಇಲ್ಲೇನ್ ಮಾಡ್ತೀವಿ ನಾವು, ಬಾಂಡ್ಸ್ ನ FVTCOI ಅಂತ ಬರ್ಕೋತೀವಿ. ಬಟ್ ಇಲ್ಲಿ ಜರ್ನಲ್ ಎಂಟ್ರಿ ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ನಾವು ಮುಂಚೆ ಏನ್ ಮಾಡಿದ್ವಿ, P&L ಅಕೌಂಟ್ ಅಂತ ತಗೊಂಡಿದ್ವಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್ ಅಕೌಂಟ್ ಅಂದ್ರೆ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಕೌಂಟ್ ಡೆಟಾರ್ 35,000 ಅಂತ ಬರೆದು ಬಾಂಡ್ಸ್ ಇಸ್ ಈಕ್ವಲ್ ಟು ವಾಟ್, that is nothing but 1,25,000. okay, that is from amortized cost ಅಂತ ಬರೀತೀವಿ. next, bonds of the company were measured at FVTCOI and the entity wants to reclassify the same as amortized cost. book value of bond of on the date of reclassification is rupees 1,25,000. fair value on the date of reclassification is 90,000. ಈ ರೀತಿ ಇದ್ದಾಗ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಈ ರೀತಿ ಒಂದೇನೋ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಾಗ. ಸೊ ಮೆಸರ್ಡ್ ಇಲ್ಲಿ ಬುಕ್ ವ್ಯಾಲ್ಯೂ ಕೊಟ್ಟಿಲ್ಲ, ನಿಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಫೇರ್ ವ್ಯಾಲ್ಯೂ ಥ್ರೂ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಲ್ಲಿ ಕೊಟ್ಟಿರೋದೇ ಎಷ್ಟಿದೆ ನಿಮ್ಗೆ, ಅಮೌಂಟ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾನೆ, 1,25,000 ಇದೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ನಿಮ್ಗೆ ಫೇರ್ ವ್ಯಾಲ್ಯೂ 90,000 ಇದೆ. ನೀವು ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಅನ್ನ ಅಥವಾ ಯಾವ ರೀತಿ ಟ್ರೀಟ್ಮೆಂಟ್ಸ್ ಅನ್ನು ಮಾಡ್ತೀರಾ. ಫಸ್ಟ್ ಬಾಂಡ್ಸ್ ಅಕೌಂಟ್ ಡೆಟಾರ್ 90,000. ರೀಕ್ಲಾಸಿಫಿಕೇಶನ್ ಲಾಸ್. ನೋಡಿ ಇಲ್ಲಿ ಲಾಸ್ ಆಗ್ತಾ ಇದೆ, ನಿಜವಾಗ್ಲೂ ಲಾಭ ಆಗ್ತಾ ಇಲ್ಲ. ಯಾಕಂದ್ರೆ ಬುಕ್ಸ್ ಅಲ್ಲಿ 1,25,000 ಇದೆ, ಮಾರ್ಕೆಟ್ ಅಲ್ಲಿ 90,000 ಇದೆ. ಇದು ನಮ್ಗೆ ಲಾಸ್ ತಾನೆ. ನಮ್ ಬುಕ್ಸ್ ಅಲ್ಲಿ ಜಾಸ್ತಿ ಇದೆ ವ್ಯಾಲ್ಯೂ, ಹೊರಗಡೆ ಅದನ್ನ ಸೇಲ್ ಮಾಡ್ಲಿಕ್ಕೆ ಹೋದ್ರೆ 90,000 ಆಗುತ್ತೆ. ಸೊ ಅದನ್ನ ನಾವಿಲ್ಲಿ ರೀಕ್ಲಾಸಿಫಿಕೇಶನ್ ಲಾಸ್ ಅಂತ ಬರೀತೀವಿ. ರೀಕ್ಲಾಸಿಫಿಕೇಶನ್ ಲಾಸ್ ಟೇಕನ್ ಟು OCI ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ದಟ್ ಈಸ್ 35,000 ಟು ಬಾಂಡ್ಸ್ ದಟ್ ಈಸ್ 1,25,000. ಓಕೆ, ಈ ತರ ನಾವು ರೀಕ್ಲಾಸಿಫಿಕೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.